ಹಾಯ್ ನಮಸ್ತೆ ನನ್ನ ಪ್ರಿಯ ಕನ್ನಡಿಗರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಗ್ರೀನ್ ಪೀಸ್ ಮತ್ತು ಬ್ರೆಡ್ ಬೆಳೆಸಿ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಮಾಡೋಣ ಯಾವ ಥರ ಅಂತ ತೋರಿಸ್ತೀನಿ. ಒಂದು ವಿಶಿಲಿಗೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ಗ್ರೀನ್ ಪೀಸ್ ಹಾಕಿ ಒಂದೇ ಒಂದು ವಿಶಿಲ್ನ ಹೊಡ್ಸೋಕ್ಕೆ ರೆಡಿ ಇಟ್ಕೊಂಡಿರ್ರಿ. ಒಂದು ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಮತ್ತು ಪುದೀನಾನ ಹಾಕಿ ಒಂದು ಗ್ರೈಂಡ್ ಮಾಡಿ ರೆಡಿ ಹಿಡ್ಕೊಂಡಿರ್ರಿ. ಒಂದು ಪಾತ್ರೆಯಲ್ಲಿ ಮತ್ತು ಸ್ವಲ್ಪ ತುಪ್ಪ ಎಣ್ಣೆ ಹಾಕಿ ಪಲಾವ್ ಎಲೆ ಹಾಕಿ ಮತ್ತು ಈರುಳ್ಳಿ ಮತ್ತು ಅದಕ್ಕೂ ನೀವು ಸ್ವಲ್ಪ ಚಕ್ಕೆ ಹಾಕೋಂಗಿದ್ರೆ ಹಾಕ್ಬೋದು, ಅದು ಆಪ್ಷನಲ್ಲು. ಆಮೇಲೆ ಒಂದು ವಿಶಿಲ್ ಹೆಂಗೂ ಬರುತ್ತೆ. ಮತ್ತು ಪುದೀನ ಅದಕ್ಕೂ ರುಬ್ಬಕ್ಕೂ ಹಾಕಿದ್ದೆ, ಒಗ್ಗರಣೆಗೂ ಪುದೀನ ಹಾಕ್ತಾಯಿದ್ದೀವಿ. ಹಾಕಿದ್ಮೇಲೆ ಅದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು, ಹಂಗಾಗಿ ಕುದಿಯೋಕ್ಕೆ ಬಿಟ್ಟಿರ್ರಿ. ಆಮೇಲೆ ಒಂದು ಲೋಟ ನಾನು ಅಕ್ಕಿ ತೊಗೊಂಡಿದ್ದೀನಿ, ತೊಳೆದು ಚೆನ್ನಾಗಿ. ಅದಕ್ಕೆ 3 ಗ್ಲಾಸಷ್ಟು ನೀರನ್ನ ರೆಡಿ ಇಟ್ಕೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ 3 ಗ್ಲಾಸ್ ಹಾಕಿದ್ಮೇಲೆ ನಾವು ಅದು ರುಬ್ಬಿದ್ದಂಥ ಮಿಶ್ರಣ ಎಲ್ಲ ಆದಮೇಲೆ ಕುದ್ದಾದಮೇಲೆ ಇದನ್ನು ನಾವು ಅಕ್ಕಿನ ಅದಕ್ಕೆ ಸುರಿದು ಬಿಡಬೇಕು. ಅದಾದಮೇಲೆ ಮತ್ತೆ ಮನೆಯಲ್ಲೇ ರೆಡಿ ಮಾಡಿದಂಥ ಸಾಂಬಾರು ಪುಡಿ, ಅರಿಶಿನ ಪುಡಿನ ನಾವು ಹಾಕ್ಬಿಟ್ಟು, ಮತ್ತು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ತರಕಾರಿನ ಅದನ್ನೆಲ್ಲ ಅದಕ್ಕೆ ಸುರಿದ್ಬಿಟ್ಟು, ಟೊಮೊಟೊ ಹೆಚ್ಚು ರೆಡಿ ಇಟ್ಕೊಂಡಿರ್ತೀವಲ್ಲ ಟೊಮೊಟೊನೂ ಸಹ ಅದಕ್ಕೆ ಹಾಕಿಬಿಟ್ರೆ ಪಲಾವ್ ಕುದೀತಾ ಇರುತ್ತೆ. ಅಷ್ಟರೊಳಗೆ ಒಂದು ಮೊಸರು ಬಜ್ಜಿ ಬೇಕೇ ಬೇಕಲ್ವ ಪಲಾವಿಗೆ. ಹಾಗಾಗಿ ನಾನು ಒಂದು ಗಟ್ಟಿ ಮೊಸರಿಗೆ ಈರುಳ್ಳಿ, ಕೊತ್ತಂಬರಿ, ಟೊಮೊಟೊ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಆಮೇಲೆ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ತುಂಬ ಚೆನ್ನಾಗೈತೆ ನೋಡಿ. ಎಷ್ಟು ಘಮ ಘಮ ಅಂತಿತ್ತು ಅಂದರೆ, ಎಷ್ಟು ಕುದೀತಿದ್ದು, ಮನೆಯಲ್ಲೆಲ್ಲ ಪುದೀನ ವಾಸನೆ ಘಮ್ ಅಂತ ಬರ್ತಾಯಿತ್ತು. ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಂದು ಸ್ವಲ್ಪ ವೆರಿಫಿಕೇಷನಿಗೋಸ್ಕರ ನನ್ನ ಚಾನಲ್ಲು ನಂದು ಲಾಕ್ ಆಗಿತ್ತು, ಹಂಗಾಗಿ ನಾನು ಮಾಡ್ತಾಯಿದ್ದಿಲ್ಲ ವಿಡಿಯೋ. ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಪ್ರೀತಿ ನನಗೆ ಯಾವಾಗಲೂ ಇದೇ ಥರ ಸಿಗಲಿ. ಆಮೇಲೆ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದನ್ನ ಲಾಸ್ಟಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಈ ಕಡೆ ಪಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಬ್ರೆಡ್ನ ಸ್ಲೈಸ್ ಥರ ಮೊದಲೇ ಕಟ್ ಮಾಡಿ ರೆಡಿ ಇಟ್ಕೊಂಡಿರ್ರಿ. ಅದನ್ನು ಎಣ್ಣೆ ಕಾದಿದ ತಕ್ಷಣ ಅದಕ್ಕೆ ಒಂದೊಂದೇ ಬಿಡಿ, ಭಾಳ ತುಂಬಾ ಕರಿಬೇಡಿ, ಫ್ರೈ ಮಾಡಬೇಡಿ. ಅದು ಒಂದು ಮೀಡಿಯಮ್ ಇರಲಿ, ಇಷ್ಟಿದ್ರೆ ಸಾಕು. ಒಂದು ಸ್ವಲ್ಪ ರೆಸ್ ಕಲರ್ ಇದ್ದರೆ ಆಮೇಲೆ ಲಾಸ್ಟಿಗೆ ಪಲಾವಿಗೆ ಹಾಕಿ ಮೆಲ್ಲಕ್ಕೆ ಅದನ್ನು ಚೌಟ್ ತೊಗೊಂಡು ಕಲಿಸಿ. ಅಲ್ಲಿಗೆ ಬ್ರೆಡ್ ಪಲಾವ್ ಆ್ಯಂಡ್ ಗ್ರೀನ್ ಪೀಸ್ ಪಲಾವು ರೆಡಿ ಆಗುತ್ತೆ. ಮೊಸರು ಬಜ್ಜಿ ಜೊತೆಗೆ ಟೇಸ್ಟ್ ಮಾಡ್ತಾಯಿದ್ರೆ ವಾಹ್, ಸಖತ್ತಾಗಿ ಚಂದವಾಗಿ ತಿಂತಾಯಿದ್ರೆ ತಿಂತಾನೇ ಇರೋಣ ಅನ್ನೋಷ್ಟು ತುಂಬ ಚಂದವಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.